ಸಿಬಿಐ ಕ್ಲೀನ್ ಚಿಟ್ ಬಂದಿದ್ದು ಹೌದು. ಸಿಬಿಐ ಕ್ಲೀನ್ ಚಿಟ್ ಬಂತು, ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಕ್ಲೀನ್ ಚಿಟ್ ಬಂತು. ಅದ್ರ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಸೌಜನ್ಯ ಕೇಸಲ್ಲಿ ಇದಕ್ಕೂ ಭಾರತೀಯ ಜನತಾ ಪಕ್ಷದವರೆಗೂ ನಮಗೆ ಸಂಬಂಧ ಇಲ್ಲ. ಆದ್ರೆ ಮತ್ತೆ ಬಿಜೆಪಿಯಿಂದ ಅವರು MP ಆಗಿದ್ದಲ್ಲ, ಅವರು ಸಾಮಾಜಿಕ ಕಾರ್ಯಗಳಿಂದ MP ಆಗಿದ್ದಾರೆ. ಆದ್ರೂ ಕೂಡ ಸೌಜನ್ಯ ವಿಚಾರದಲ್ಲಿ ನಮಗೆ ಸಂಬಂಧ ಇದ್ರು ಹೇಳ್ತಾ ಇದ್ದಾರೆ. ಸೌಜನ್ಯ ವಿಚಾರದಲ್ಲಿ ಸಿಬಿಐ ಎನ್ಕ್ವೈರಿ ಆಗಿದೆ, ಸುಪ್ರೀಂ ಕೋರ್ಟ್ ಇಂದ ಕ್ಲೀನ್ ಚಿಟ್ ತಗೊಂಡು ಅವ್ರು ಆಚೆ ಕಡೆ ಬಂದಿದ್ದಾರೆ. ಭಾರತದ 24 ಮಾತೆಯರ ಸಿಂಧೂರವನ್ನ ಅಳಿಸಿ ಹಾಕಿದಂತಹ ಪಾಪಿ ಪಾಕಿಸ್ತಾನಕ್ಕೆ ಬುಟ್ಟು ನೋಡ್ಕೊಳ್ತಂತಹ ಒಂದು ಪಾಠವನ್ನು ಕಲ್ಪಿಸ್ತಕ್ಕಂಥ ಭಾರತಕ್ಕೆ, ಜೊತೆಗೆ ಭಾರತದ ಸರ್ಕಾರ, ಭಾರತದ ಪ್ರಧಾನಮಂತ್ರಿಗಳು, ಅವರ ಜೊತೆಗೆ ಮಾನಸಿಕವಾಗಿ ಬೆಂಬಲಕ್ಕೆ ನಿಂತಹ ಇಡೀ ಭಾರತದ ಜನಸಮೂಹ, ಜೊತೆಗೆ ಕರ್ನಾಟಕದಲ್ಲಿ ಈಗ ನಾಳೆ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಮಾತು ಹೇಳ್ತಾ ಇದ್ರು, ತುಂಬಾ 16 ಸರಿ 17 ಸರಿ ಬಜೆಟ್ ಕೊಟ್ಟಿರ್ತಕ್ಕಂಥವ್ರು, ಉತ್ತಮ ಆಡಳಿತಗಾರರು, ಭ್ರಷ್ಟಾಚಾರ ರಹಿತ ಮನುಷ್ಯ ಅಂತೇಳಿ ಹಿಂದೆಲ್ಲ ಮಾತುಗಳು ಕೇಳ್ತಾ ಇದ್ವಿ ನಾವು. ಆದ್ರೆ ಈ ಬಾರಿ ಅವರ ಆಡಳಿತ ನೋಡಿದ್ಮೇಲೆ ಇತಿಹಾಸ ಕ್ಷಮಿಸದೇ ಇರುವಷ್ಟು ಭ್ರಷ್ಟಾಚಾರಿಯಾಗಿ, ಇತಿಹಾಸ ಕ್ಷಮಿಸದೇ ಇರುವಷ್ಟು ಆಡಳಿತದಲ್ಲಿ ಹಿಡಿತಾ ಇದ್ರೋರಾಗಿ, ಒಬ್ಬ ದುರಂತ ನಾಯಕರಾಗಿ ಹೊರಹೊಮ್ತಾ ಇರ್ತಕ್ಕಂಥದ್ದು ನಾಡಿನ ದುರ್ದೈವ. ಕೇವಲ ಕಾಂಗ್ರೆಸ್ನ ಅಥವಾ ಸಿದ್ದರಾಮಯ್ಯ ದುರ್ದೈವ ಅಲ್ಲ, ಇದು ನಾಡಿನ ದುರ್ದೈವ. ನೋಡ್ಕೊಂಬನ್ನಿ ನೀವು, 2 ವರ್ಷ ಆಗ್ತಾ ಬಂತು ಹತ್ತತ್ರ ಸರ್ಕಾರ ಬಂದು. ಒಂದೇ 1 ಕಿಲೋಮೀಟರ್ ರಸ್ತೆ ಎಲ್ಲಾದ್ರೂ ಆಗಿದೆ ಇಡೀ ಕರ್ನಾಟಕದಲ್ಲಿ? ಒಂದೇ 1 ಕಿಲೋಮೀಟರ್. ತಾವೆಲ್ಲ ಪತ್ರಕರ್ತರು, ದೊಡ್ಡ ಮಟ್ಟದ ಕಾಂಟ್ಯಾಕ್ಟ್ ಇರುತ್ತೆ ನಿಮಗೆ. ಒಂದೇ ಒಂದು ಶಿಲಾನ್ಯಾಸ ಆಗಿದೆಯಾ? ಒಂದೇ ಒಂದು ಉದ್ಘಾಟನೆ ಆಗಿದೆಯಾ? ಕೊಟ್ಟು ಯಾವ್ದಾದ್ರು ಕೆಲಸ ನಡೀತಾ ಇದೆಯಾ? ಯಾವ್ದಾದ್ರು ಕೆಲಸಗಳು ಎಕ್ಸೆಪ್ಟ್ ಕೇಂದ್ರ ಸರ್ಕಾರದಿಂದ ಏನ್ ಬರ್ತಾ ಇದೆ, ಜಲ್ ಜೀವನ್ ಇದ್ರದ್ದು ಮನೆ ಗಂಗೆದು, ಅದೊಂದು ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ, ನಡೀತಾ ಇದೆ. ಒಂದಷ್ಟು ಸ್ಮಾರ್ಟ್ ವರ್ಕ್ ಪ್ರಾಜೆಕ್ಟ್ಗಳು ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ, ಒಂದಷ್ಟು ವಿಧಿಯಿಂದ ನಡೀತಾ ಇದೆ. ಬಿಟ್ರೆ ರಾಜ್ಯ ಸರ್ಕಾರದಿಂದ ಯಾವ್ದಾದ್ರು ನಡೀತಾ ಇದೆಯಾ? ಹಳೆ ನಮ್ಮ ಸರ್ಕಾರದ ಸ್ಯಾಂಕ್ಷನ್ ಆಗಿದ್ದಾವೆ ಒಂದು ಸಣ್ಣ ಪುಟ್ಟ ಇಶ್ಯೂಸ್ ನಡೆದವು. ಒಬ್ಬ MLAಗೆ ಒಂದೇ ₹1 ಅನುದಾನಗಳು ಕೊಟ್ಟಿಲ್ಲ. ಇದು ನಾವೇಳ್ತಿರೋ ಮಾತಲ್ಲ. ನಾವು ಬಂದು ನೇಣು ಹಾಕೋಬೇಕೇನ್ರಿ ಅಂತ ಕೇಳ್ಬಿಟ್ಟು ರಾಜು ಕಾಗೆ ಅವರು, ಅವ್ರದೇ MLA ಅವರು, ಬಸವರಾಜ್ ಶಿವಗಂಗಾ ಅವರು, ನಾವು ಜನರ ಮುಂದೆ ಹೋಗಕ್ಕಾಗಲೇ ಹೊಡಿತಾರೆ ನಮ್ಗೆ ಅಂತ ಹೇಳ್ತಾರೆ. ಅವ್ರ ಮಿನಿಸ್ಟ್ರಿಗಳು ಇದೇ ಮಾತಾಡೋರು. ಒಂದೇ ₹1 ಅನುದಾನ ಕೊಟ್ಟಿಲ್ಲ. ಅವರ ಧೀಮಂತ ಉಪಮುಖ್ಯಮಂತ್ರಿಗಳು ಬಹಿರಂಗವಾಗಿ ಹೇಳ್ತಾರೆ, ನಮ್ಗೆ ಈ ಸರಿ ಡೆವಲಪ್ಮೆಂಟ್ ದುಡ್ಡು ಕೊಡಕ್ಕಾಗಲ್ಲ ಅಂತೇಳಿ ಮೀಟಿಂಗಲ್ಲೇ ಹೇಳಿದ್ದೀನಿ, ನಾನು MLAಗಳ ಮೀಟಿಂಗಲ್ಲೇ ಹೇಳಿದ್ದೀನಿ ಅಂತೇಳಿ. ಮತ್ತೆ ಯಾವ ಪುರುಷತ್ವಕ್ಕೋಸ್ಕರ ಸರ್ಕಾರ ಮಾಡಿದ್ದೀರಿ? ನಾಚಿಕೆ ಆಗಲ್ವಾ ನೀವು ಈಗ ಮಾತಾಡೋದಕ್ಕೆ? 136 ಸೀಟ್ ಗೆಲ್ಸ್ಬಿಟ್ಟು ಕೊಟ್ರಲ್ಲ ಜನ ನಿಮ್ಗೆ, ಇದಕ್ಕೋಸ್ಕರನ? ಅದಾದ್ಮೇಲೆ ಭ್ರಷ್ಟಾಚಾರ, ಯಾವ ರಂಗದಲ್ಲಿ ಭ್ರಷ್ಟಾಚಾರ ನಿಂತಿದೆ ಸ್ವಾಮಿ? ಯಾವ ರಂಗದಲ್ಲಿ ಭ್ರಷ್ಟಾಚಾರ ನಿಂತಿದೆ? ಅವರು ಕೆಂಪುಡರು ತಿರುವಕ್ಕೆ ಮುಂಚೆನೆ ಹೇಳ್ಬಿಟ್ಟವ್ರು, ಹಳೆ ಸರ್ಕಾರವೇ ವಾಸಿ ಆಗಿದ್ರು. ಯಾಕೆ ವಾಸಿ ಆಗಿದ್ರು? ಹಳೆ ಸರ್ಕಾರದ ಮೇಲೆ ಅವರೇ ಆರೋಪ ಮಾಡಿ ಪ್ಲಾನ್ ಮಾಡಿ ಅದನ್ನ 40% ಅಂತ ಮಾಡಿದ್ರಲ್ಲ, ಅದನ್ನು ಮೀರಿಸ್ಬಿಟ್ಟಿದೆ ಅಂತ ಹೇಳಿ. ಮತ್ತೊಬ್ಬ ಅವರ ಅಧ್ಯಕ್ಷರು ಹೇಳ್ತಾರೆ, ಗುತ್ತಿಗೆದಾರ ಸಂಘದ ಅಧ್ಯಕ್ಷರು 60% ಕೊಡಬೇಕು ಅಂತೇಳಿ. 60% ಕೊಟ್ರೆ ಹೇಗ್ರಿ ಕೆಲಸ ಮಾಡೋಕ್ಕಾಗುತ್ತೆ? ಕೆಲಸ ಮಾಡೋಕ್ಕಾಗದೇ ಇಲ್ಲ. ಬರೀ ಪೇಪರ್ ಮೇಲೆ ಅಷ್ಟೇ ಕೆಲಸ ಇರುತ್ತೆ. ಇಷ್ಟು ಲೂಟಿ ಮಾಡಿಕೊಂಡು, ಇಷ್ಟು ಅನ್ಯಾಯ ಮಾಡಿಕೊಂಡು, ಜೊತೆಗೆ ಪ್ರತಿಯೊಂದರಲ್ಲೂ ಬೆಲೆ ಏರಿಕೆ. ನೀರು ತಗೊಳ್ಳಿ, ಕರೆಂಟ್ ತಗೊಳ್ಳಿ, ಹಾಲು ತಗೊಳ್ಳಿ, ಪೆಟ್ರೋಲು, ಡೀಸೆಲ್, ಯಾವುದಾದ್ರೂ ಮುಟ್ಲಿ ಬೆಲೆ ಏರಿಕೆ. ಇವತ್ತು ಸಾಮಾನ್ಯ ಮನುಷ್ಯರು ಬದುಕೋಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಎಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಒಂದ್ ಕಡೆಗೆ ಡೆವಲಪ್ಮೆಂಟ್ ಇಲ್ಲ, ಮತ್ತೊಂದ್ ಕಡೆಗೆ ಭ್ರಷ್ಟಾಚಾರ, ಮತ್ತೊಂದ್ ಕಡೆಗೆ ಬೆಲೆ ಏರಿಕೆ, ಮತ್ತೊಂದ್ ಕಡೆಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಕಂಡು ಭ್ರಷ್ಟಾಚಾರಗಳು. ಅದ್ರ ಜೊತೆಗೆ ಇವರು ಬೇಕಾದವ್ರದ್ದು ಓಲೈಕೆ ಬೇರೆ. ಈ ಓಲೈಕೆ ಮಾಡೋದಕ್ಕೋಸ್ಕರ ಹಿಂದೂಗಳ ದಮನ. ಎಲ್ರಿ ಇದೆ 4% ನೀವು ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ರೆ 4% ಕೊಡ್ತಾ ಇದ್ರಲ್ಲ ಮೀಸಲಾತಿ, ಯಾರಿಂದ ಕಿತ್ಕೊಡ್ತಾ ಇರೋದು? ಇದೇ ಹಿಂದುಳಿದ OBC ಸಮುದಾಯದ OBC ಇದನ್ನ ರಿಸರ್ವೇಶನ್ ಕಿತ್ಬಿಟ್ಟು ಕೈ ಕೊಡ್ತಾ ಇರ್ತಕ್ಕಂಥದ್ದು. 4% ರಿಸರ್ವೇಶನ್ ಎಲ್ಲಿಂದ ಬಂತದ್ದು? ರಿಸರ್ವೇಶನ್ ಸ್ಟ್ರಕ್ಚರ್ ಅಂತೂ ಜಾಸ್ತಿ ಮಾಡೋಕ್ಕಾಗಲ್ಲ. ಇರೋ ಸಿಸ್ಟಮ್ ಒಳಗಡೆ ಇವ್ರಿಗೆ ಕೊಡಬೇಕು ಅಂತ ಹೇಳಿದ್ರೆ ಯಾರಿಂದ? ನಮ್ಮಲ್ಲಿ SC ST ಮತ್ತು OBCಗೆ ಅಷ್ಟೇ ರಿಸರ್ವೇಶನ್ ಇರೋದು. ಇದನ್ನು OBC ಕೆಟಗರಿಯಿಂದ 4%. ಯಾರು OBCಗಳು? ಹಿಂದುಳಿದ ಸಮುದಾಯ. ನಿಜವಾಗ್ಲೂ ಹಿಂದುಳಿದ ಸಮುದಾಯಗಳು ಏನಿದ್ದಾವೆ, ಆ ಹಿಂದುಳಿದ ಸಮುದಾಯಗಳಿಂದ 4% ಕಿತ್ಬಿಟ್ಟು ಇವ್ರಿಗೆ ಬೇಕಾದಂತಹ ವೋಟ್ ಬ್ಯಾಂಕಿಗೆ, ಮುಸ್ಲಿಂ ತುಷ್ಟೀಕರಣಕ್ಕೆ ಇವರು ಅದನ್ನ ಕೊಡ್ತಕ್ಕಂಥದ್ದು.